ಇಡೀ ಭಾರತ ದೇಶದಲ್ಲಿ ಆಗ್ತಾ ಇದ್ದಾರೆ. ಸುಮಾರು 43%, 4 ಲಕ್ಷ ಚಿಲ್ಲರ, 4,20,000 ಚಿಲ್ಲರ ಕರ್ನಾಟಕ ರಾಜ್ಯದಿಂದ ಎಕ್ಸ್ಪೋರ್ಟ್ ಆಗ್ತಕ್ಕಂಥದ್ದು ಎಲ್ಲರಿಗೂ ಗುರುತಿರತಕ್ಕಂಥದ್ದು. ಸೊ ಹಿಂಗಾಗಿ ಕರ್ನಾಟಕ ಅದಕ್ಕಾದಂತ ಒಂದು ಹಿನ್ನೆಲೆ ಇದೆ, ಅದಕ್ಕಾದಂತ ಜನನೇ ಕಾರಣರು. ಯಾಕಂದ್ರೆ ಯಾವುದೇ ಸರ್ಕಾರಗಳು ಬಂದರೂ ಕೂಡ ಜನರು ಅಷ್ಟೇ ಕಾರಣೀಭೂತರಾಗಿರ್ತಾರೆ. ಸಕ್ಸಸ್ಫುಲ್ ಆಗಿ ಎಲ್ಲಾ ಸರ್ಕಾರಗಳು ಏನು ಪ್ರೋಗ್ರಾಮ್ಸ್ಗಳು ಕೊಟ್ಟಿದೆ ಅದರ ಮೂಲಕವಾಗಿ ಜನರ ಒಂದು ಇಚ್ಛಾಶಕ್ತಿಯಿಂದ ಇವತ್ತು ನಮ್ಮ ಸರ್ಕಾರ, ನಮ್ಮ ಕರ್ನಾಟಕ ರಾಜ್ಯ ಮೊದಲನೇ ಸ್ಥಾನದಲ್ಲಿದೆ ಅಂತ ಹೇಳಲಿಕ್ಕೆ ಬಯಸ್ತೇನೆ. ನಿಮ್ಮ ಇಲಾಖೆ ಬಗ್ಗೆ ಪ್ರಶ್ನೆ ಕೇಳೋಣ ಅಂತಿದ್ದೆ, ಬಟ್ ನಿಮ್ಮ ಮಾತಿನ ಮಧ್ಯ ಕರ್ನಾಟಕದಲ್ಲಿ ಬ್ರದರ್ಹುಡ್ ಫೀಲಿಂಗ್ ಇರೋದಕ್ಕೆ ಬೇರೆ ರಾಜ್ಯದವರು ಇಲ್ಲಿ ಬಂದು ಕೆಲಸ ಮಾಡ್ತಿದ್ದಾರೆ ಅಂತ ಹೇಳಿದ್ರಿ. ಬಟ್ ಇದೇ ಕೆಲವೊಂದ್ಸತಿ ವಿವಾದಕ್ಕೆ ಕಾರಣ ಆಗ್ತಿದೆ ಸರ್. ನಿಮ್ ಗಮನಕ್ಕೂ ಅನೇಕ ಬಾರಿ ಬಂದಿರುತ್ತೆ. ಕನ್ನಡದ ಅಸ್ಮಿತೆ ಬಗ್ಗೆ ಕನ್ನಡಿಗರು ಮಾತನಾಡ್ಬಿಟ್ರೆ ಹೊರಗಿನವ್ರು ನಾವು ಜಾಗ ಖಾಲಿ ಮಾಡ್ಕೊಂಡು ಹೋಗ್ತೀವಿ ಅಂತ ಧಮಕಿ ಹಾಕೋ ಮಟ್ಟಕ್ಕೆ. ಸೊ ಒಬ್ಬ ಸಚಿವರಾಗಿ, ಅದರಲ್ಲೂ ಕಾರ್ಮಿಕ ಇಲಾಖೆ ಸಚಿವರಾಗಿ ಈ ರೀತಿಯಾದ ವರ್ತನೆಗಳನ್ನ, ಧೋರಣೆಯನ್ನ ಯಾವ ರೀತಿ ಗಮನಿಸ್ತೀರಿ ನೀವು? ಯಾರು ಜಾಗ ಖಾಲಿ ಮಾಡಿ ಹೋಗಕ್ ಸಾಧ್ಯ ಇಲ್ಲ, ಸುಮ್ಮನೆ ಹೇಳ್ತಾರೆ ಅಷ್ಟೇ. ಇದು ಹೆಂಗಿರುತ್ತಂದ್ರೆ, ಇದು ಇಡೀ ಪ್ರಪಂಚದಲ್ಲಿ ಇದೇನು ಹೊಸ್ತಾಗಲ್ಲ. ಕರ್ನಾಟಕ ಅಂತ ಇಡೀ ಪ್ರಪಂಚದಲ್ಲಿ ಈ ತರದ ವ್ಯವಸ್ಥೆಗಳು ಇದಾವೆ. ಯು ಗೋ ಅಮೆರಿಕ, ಯು ಗೋ UK, ಎಲ್ಲಾ ಕಡೆ ಇದೆ, ಸೇಮ್ ಸಮಸ್ಯೆ ಇದೆ. ಇದು ಏನಂದ್ರೆ ಒಂದು 5%, 6% ಅಥವಾ ಎಲ್ಲೋ ಈ ತರದ ಘಟನೆಗಳನ್ನ ಲಾರ್ಜರ್ ಆಗಿ ಕಾಣುತ್ತೆ. ಅಷ್ಟು ಬಿಟ್ರೆ 95% ಈ ವ್ಯವಸ್ಥೆಯಲ್ಲಿ ಜನ ಹೊಂದ್ಕೊಂಡಿದ್ದಾರೆ. ಈ ತರ ಸಮಸ್ಯೆಗಳು ಎಲ್ಲಿ ಇಲ್ಲ. ಎಲ್ಲೋ ಒಂದು ಜಾಗದಲ್ಲಿ ಅಲ್ಲಿ ಬಂದಿರ್ತಕ್ಕಂಥ ಸಂದರ್ಭದಲ್ಲಿ ಇದಕ್ಕೆ ಜಾಸ್ತಿ ಮಾಹಿತಿನೂ ಇದಕ್ಕೆ ಜಾಸ್ತಿ ನಾವು ಪ್ರಿಫರೆನ್ಸ್ ಕೊಡಬಾರ್ದು. ಆಮೇಲೆ ಇದಕ್ಕೆ ಜಾಸ್ತಿ ಪಬ್ಲಿಸಿಟಿನ ಕೊಡ್ಲಿಕ್ಕೆ ಹೋಗಬಾರ್ದು. ಯಾಕಂದ್ರೆ ಈ ದೇಶದಲ್ಲಿ ಇರತಕ್ಕಂಥ ವ್ಯವಸ್ಥೆಯಲ್ಲಿ ಎಲ್ಲರೂ ನಾವು ಭಾರತೀಯರೇ. ಸೊ ಡೆಫಿನೆಟ್ಲಿ ವೆನ್ ಇಟ್ ಕಮ್ಸ್ ಟು ರೀಜನಲ್ ವೈಸ್ ಬಂದಾಗ ಕನ್ನಡ ಅಂತಕ್ಕಂಥ ನಮ್ಮ ಹೆಮ್ಮೆ ಇದೆ. ಸೊ ನಾವು ಹೆಂಗೆ ನಮ್ಮ ಕನ್ನಡಕ್ಕೆ ನಾವು ಗೌರವವನ್ನು ಕೊಡ್ತೀವಿ, ಅವರು ಕೂಡ ಇಲ್ಲಿ ಬಂದಾಗ ಕನ್ನಡಕ್ಕೆ ಗೌರವ ಕೊಡತಕ್ಕಂಥದ್ದು ಮಾಡಬೇಕು. ನಾವು ಬೇರೆ ರಾಜ್ಯಗಳಿಗೆ ಹೋದಾಗ ಅದೇ ರೀತಿಯ ಗೌರವ ಕೊಡತಕ್ಕಂಥದ್ದು ಇದೆ. ಅಷ್ಟು ಬಿಟ್ಟರೆ ಅದಕ್ಕಿಂತ ಜಾಸ್ತಿಯಾಗಿ ಏನು ಕಾಂಟ್ರವರ್ಸಿಗೆ ಮಾತನಾಡಕ್ಕೆ ಹೋಗಬಾರ್ದು ಅಂತ ತಮ್ಮಲ್ಲಿ ಮನವಿ ಮಾಡ್ಕೊಳ್ತೀವಿ. ಬಟ್ ಈ ತರದ ಕಾಂಟ್ರವರ್ಸಿ, ತರದ ಚರ್ಚೆ ಬಂದಾಗ ಪಕ್ಕದ ಆಂಧ್ರ ಹಾಗೆ ತೆಲಂಗಾಣ ನಮಗ್ ಬನ್ನಿ ಅಂತ ಹೇಳಿ ಮುಕ್ತವಾಗಿ ಆಹ್ವಾನ ಕೊಡ್ತಾ ಇರೋದು ಸರ್. ನಿಜವಾಗ್ಲೂ ಕೂಡ ಒಬ್ಬ ಸಚಿವ ಸ್ಥಾನದಲ್ಲಿ ನಿಂತು ನೀವು ನೋಡಿದಾಗ ಕರ್ನಾಟಕಕ್ಕೆ ಅಥವಾ ಫಾರ್ ಬೆಂಗಳೂರು ವಿಚಾರಕ್ಕೆ ಬಂದಾಗ ನಿಜವಾಗ್ಲೂ ತೆಲಂಗಾಣ ಹಾಗೆ ಆಂಧ್ರ ಟಫ್ ಕಾಂಪಿಟೇಷನ್ ಕೊಡೋ ಹಂತಕ್ಕೆ ನಮ್ಮಲ್ಲಿರುವ ಇನ್ಫ್ರಾಸ್ಟ್ರಕ್ಚರು, ನಮ್ಮಲ್ಲಿರುವ ಲೇಬರು, ಇಲ್ಲಿನ ಸ್ಕಿಲ್ಲು ಕಾಂಪೀಟ್ ಮಾಡೋ ಲೆವೆಲ್ಗೆ, ನಮಗೆ ಕಾಂಪಿಟೇಟರ್ ಅನ್ನೋ ಲೆವೆಲ್ಗೆ ಇದೆಯಾ ಎರಡು ರಾಜ್ಯಗಳು ಅಂತ? ಈಗ ವೆಸ್ಟ್ ಆಫ್ರಿಕಾದಲ್ಲಿ ಕೂಡ ಕರೀತಾರೆ ಬರ್ರಿ ಅಂತ ಹೇಳಿ, ಆಫ್ರಿಕಾನ ಕೂಡ ಕರೀತಾರೆ. ಜನ ಹೋಗಲ್ಲ. ವ್ಯವಹಾರ ಮಾಡೋರು ಎಲ್ಲಿ ಹೋಗ್ಬೇಕಂತಕ್ಕಂಥ ಅವರಿಗೆ ಗುರುತಿರುತ್ತವ್ರು ಹೋಗ್ತಾರೆ. ಸೊ ಅದು ಆಕ್ಚುಲಿ ನಾನು ಅವತ್ತು ಪ್ರತಿಕ್ರಿಯೆ ಮಾಡಿದೆ. ಆ ಸಂದರ್ಭದಲ್ಲಿ ಆ ರೀತಿ ಮಾತನಾಡತಕ್ಕಂಥದ್ದು ಸರಿಯಲ್ಲ. ಇಲ್ಲೇನೋ ಆಕಸ್ಮಿಕವಾಗಿ ಏನೋ ಒಂದು ಲ್ಯಾಂಡ್ ಅಕ್ವಿಷನ್ ವಾಪಸ್ ಬಿಡಬೇಕು, ಲ್ಯಾಂಡ್ ನ ಬಿಟ್ಟುಕೊಡಬೇಕಂತೇಳಿ ಮುಖ್ಯಮಂತ್ರಿ ಸರ್ಕಾರ ಯಾವತ್ತು ತೀರ್ಮಾನ ಮಾಡಿದಾಗ ಅವನು ಅವತ್ತಿಂದ ಅವತ್ತೇ ಬಂದು ಟ್ವೀಟ್ ಮಾಡಿ ನೀವಿಲ್ಲಿ ಬನ್ನಿ ಅಂತ ಹೇಳ್ತಕ್ಕಂಥದ್ದು ಅದು ಸರಿಯಲ್ಲ ಅಂತ ನನ್ನ ವೈಯಕ್ತಿಕ ಅಭಿಪ್ರಾಯ. ಬಟ್ ಈ ತರದೆಲ್ಲ ಫುಲ್ ಪ್ರೂಫ್ ಇದೆ ಈ ದೇಶ. ಈ ತರ ಸ್ಕೀಮ್ಗಳಿಗೆ, ಈ ತರ ಮಾತುಗಳಿಗೆ ಮೀರಿ ಹೋಗ್ತಾ ಇರುತ್ತೆ. ಬಿಸ್ನೆಸ್ ಅಂತಕ್ಕಂಥದ್ದು ಕೇವಲ ಲ್ಯಾಂಡ್ ಫ್ರೀ ಕೊಟ್ಬಿಡ್ತೀವಿ ಅಂದ ತಕ್ಷಣ ಹೋಗೋದಿಲ್ಲ. ಅದಕ್ಕಾದ ರಿಸೋರ್ಸಸ್ ಬೇಕು. ಆ ರಿಸೋರ್ಸಸ್ ಕರ್ನಾಟಕದಲ್ಲಿ ಯಾವಾಗಲೂ ಇದೆ. ಹಂಗಾಗಿ ಐ ಪರ್ಸನಲಿ ಫೀಲ್ ಕರ್ನಾಟಕದ ಜನತೆ, ಕರ್ನಾಟಕ ಜನ ಇಲ್ಲಿರ್ತಕ್ಕಂಥ ಸ್ಕಿಲ್ಗೆ ಬಹಳ ಕಷ್ಟ. ಬೇರೆ ಸ್ಟೇಟ್ಗಳು ಕಾಂಪೀಟ್ ಮಾಡತಕ್ಕಂಥ ಬಹಳ ಕಷ್ಟ. ರಿಸೋರ್ಸ್ ಬಗ್ಗೆ ಮಾತನಾಡುವಾಗ ನಮ್ಮ ಲೇಬರ್ಸೇ ನಮ್ಮ ರಿಸೋರ್ಸ್ ಸರ್. ಯಾಕಂದ್ರೆ ಅಭಿವೃದ್ಧಿ ಅನ್ನೋದಾಗಬೇಕು ಅಂದ್ರೆ ಗ್ರೌಂಡ್ ಲೆವೆಲ್ ಅಲ್ಲಿ ಕೆಲಸ ಆಗಬೇಕು. ಅಂತ ಒಂದು ಜವಾಬ್ದಾರಿಯುತ ಸ್ಥಾನದಲ್ಲಿ ನೀವಿದ್ದೀರಿ, ಅದನ್ನ ಮ್ಯಾನೇಜ್ ಮಾಡೋ ಹಂತದಲ್ಲಿ ನೀವಿದ್ದೀರಿ ಸರ್. ಲೇಬರ್ ಡಿಪಾರ್ಟ್ಮೆಂಟ್ ನ ಇನ್ಚಾರ್ಜ್ ನೀವು ತೆಗೆದುಕೊಂಡ್ಮೇಲೆ ಅನೇಕ ರಿಫಾರ್ಮೇಟಿವ್ ಬಿಲ್ ಗಳನ್ನ ತರೋ ಪ್ರಯತ್ನ ಮಾಡ್ತಿದ್ದೀರಿ, ಎಸ್ಪೆಷಲಿ ಕಾರ್ಮಿಕರನ್ನ ದೃಷ್ಟಿಯಲ್ಲಿ ಇಟ್ಕೊಂಡು. ಅದ್ರ ಬಗ್ಗೆ ನಮ್ಮ ವೀಕ್ಷಕರ ಜೊತೆಯಲ್ಲಿ ನೀವು ಇಲಾಖೆಯ ಜವಾಬ್ದಾರಿಗೆ ಬಂದ ಮೇಲೆ ಆದಂತಹ ರಿಫಾರ್ಮ್ಸ್. ಅಲ್ಲ, ರಿಫಾರ್ಮ್ಸ್ ಏನಿದೆ ಅಂತಂದ್ರೆ ಹೊಸ ಬಿಲ್ಗಳನ್ನ ತಂದಿದ್ದೀವಿ. ಬಟ್ ಮಿನಿಮಮ್ ವೇಜಸ್ ಅಂತಕ್ಕಂಥದ್ದು ಬೇಸಿಕ್ ಆಗಿರ್ತದೆ. ಎಲ್ಲರಿಗೆ ಕನಿಷ್ಠ ವೇತನ ಸಿಗಬೇಕು ಅಂತ ಹೇಳಿರ್ತಕ್ಕಂಥದ್ದು ಒಂದು ಮೊನ್ನೆ ತಾನೇ ನಾವು ಪ್ರಿಲಿಮಿನರಿ ನೋಟಿಫಿಕೇಶನ್ ಹೊರಡಿಸಿದೀವಿ. ಅದ್ರ ಬಗ್ಗೆ ಆಬ್ಜೆಕ್ಷನ್ ನಡೀತಾ ಇದೆ. ಅದು ಬೇರೆ ಬಿಟ್ರೆ ಇದು ನಿಮಗೆ ಯಾಕೆ ಹೇಳಬೇಕು ಅಂತ ಈ ಮಾತಂದ್ರೆ, ಒಬ್ಬ ಮನುಷ್ಯನಿಗೆ ಮಿನಿಮಮ್ ವೇಜಸ್ ಏನು ಅಂತಕ್ಕಂಥದ್ದು ಸ್ವಲ್ಪ ನಿಮಗೆ ಸ್ಪಷ್ಟೀಕರಣಕ್ಕೆ ಇಚ್ಛೆಪಡ್ತೀನಿ. ಇಲ್ಲಿ ರೆಪ್ಟೋಕ್ರಾಸ್ ಬೀಟ್ ಅಂತ ಸುಪ್ರೀಂ ಕೋರ್ಟ್ ಒಂದು ಆರ್ಡರ್ ಬರುತ್ತೆ. ರೆಪ್ಟೋಕ್ರಾಸ್ ಬೀಟ್ ಅಂತ ಹೇಳಿ ಒಂದು ಸುಪ್ರೀಂ ಕೋರ್ಟ್ ಆರ್ಡರ್ ಇದೆ. ಅದರಲ್ಲಿ ಮಿನಿಮಮ್ ವೇಜಸ್ ಯಾವ ರೀತಿ ಕಲೆಕ್ಟ್ ಮಾಡಬೇಕು, ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡಬೇಕಂತಕ್ಕಂಥದ್ದು ಒಂದು ಮಾನದಂಡಗಳು ಇದಾವೆ. ಒಬ್ಬ ಮನುಷ್ಯನಿಗೆ ದಿನಕ್ಕೆ 2700 ಕ್ಯಾಲರಿ ಬೇಕು. ಅಂಡ್ ಅಸ್ಯೂಮಿಂಗ್ ಈಸ್ ಹೆಲ್ದಿ, ಅವನಿಗೆ 60-70% ಅವನಿಗೆ ಪ್ರೋಟೀನ್ ಅಂಶ ಬೇಕಾಗಿರುತ್ತೆ. ಗ್ರೀನಿ ವೇಜಸ್, ಅವ್ನು ವೆಜಿಟೇರಿಯನ್ ಇದ್ರೆ ಗ್ರೀನಿ ಲೀವ್ಸ್ ಬೇಕು. ಅವ್ನು ನಾನ್ ವೆಜಿಟೇರಿಯನ್ ಇದ್ರೆ ಫಿಶ್ ಆಗಿರಲಿ, ಮಟನ್ ಆಗಿರಲಿ, ಚಿಕನ್ ಆಗಿರಲಿ. 2700 ಕ್ಯಾಲರಿ ಪರ್ ಪರ್ಸನ್ ಪರ್ ಫ್ಯಾಮಿಲಿ ಕನ್ಸಿಡರ್ ಆಗ್ತಕ್ಕಂಥದ್ದು. ಗಂಡ ಹೆಂಡತಿ 14 ವರ್ಷ ಕೆಳಗಿರ್ತಕ್ಕಂಥ ಮಕ್ಕಳನ್ನ 1 ಯೂನಿಟ್ ಅಂತ ಕನ್ಸಿಡರ್ ಮಾಡ್ತೀವಿ. ಅವನಿಗೆ ವರ್ಷದಲ್ಲಿ ಸುಮಾರು 72 ಯಾರ್ಡ್ಗಳನ್ನ ಬಟ್ಟೆ ಬೇಕು ಫ್ಯಾಮಿಲಿಗೆ. ಅದನ್ನ ಕನ್ಸಿಡರ್ ಮಾಡಿದ್ರೆ 65 ಮೀಟರ್ ಬಟ್ಟೆ ಆಗತ್ತೆ. ಇದ್ರ ಜೊತೆಗೆ ಅವನು ಎ ಕ್ಯಾಟಗರಿ, ಬಿ ಕ್ಯಾಟಗರಿ, ಸಿ ಕ್ಯಾಟಗರಿ ಮಾರ್ಕೆಟ್ನಲ್ಲಿ ಒಂದು ಜನತಾ ಬಜಾರು, ಒಂದು ಹೈ ಲೆವೆಲ್ ಬಜಾರ್ ಇರತಕ್ಕಂಥದ್ದು, ಒಂದು ಓಪನ್ ಮಾರ್ಕೆಟ್ನಲ್ಲಿ ಎಲ್ಲಾ ಸಾಮಗ್ರಿಗಳು ಏನು ಸಿಗ್ತವೆ
ಅದನ್ನೆಲ್ಲ ಏನು ಕಾಸ್ಟ್ ಇದೆ, ಅದಕ್ಕೆ ಆಯಿಲ್ ಇರ್ಬೋದು, ಗೀ ಇರ್ಬೋದು, ರೈಸ್ ಇರ್ಬೋದು, ದಾಲ್ ಇರ್ಬೋದು, ಅದರದೊಂದು ಕಾಸ್ಟಿಂಗ್ ಮಾಡ್ಬಿಟ್ಟು ಈ ಮೂರ್ದು ಕಾಸ್ಟಿಂಗ್ ಮಾಡಿ ಆವರೇಜ್ ಕಾಸ್ಟಿಂಗ್ ಮಾಡಿ ಇವನಿಗೆ ಇಷ್ಟು ಅಂಶಗಳು ಪ್ರೋಟೀನ್ಸು ಏನು ಬೇಕು, ಅದಕ್ಕೆ ಎಷ್ಟು ಬೇಕಾಗತ್ತಂತ ಒಂದು ಟೋಟಲ್ ಬ್ರಾಕೆಟ್ ಕಾಸ್ಟಿಂಗ್ ಮಾಡೋದ್ರ ಜೊತೆಗೆ ಒಂದು ಲಿವಿಂಗ್ ಕಾಸ್ಟ್ ಅಂತ ಹೇಳ್ತೀವಿ, ಅಂದ್ರೆ ಬಾಡಿಗೆ ಮನೆ ಕಾಸ್ಟ್, ಅದನ್ನೆಲ್ಲ ಸೇರಿಸಿ ಪ್ಲಸ್ 20% ಮಿಸ್ಲೇನಿಯಸ್ ಎಕ್ಸ್ಪೆಂಡಿಚರ್ಸ್ ಲೈಕ್ ಟ್ರಾವೆಲಿಂಗು, ಪೆಟ್ರೋಲು, ಅಲೋನ್ಸ್, ಅದ್ರ ಜೊತೆಗೆ 25% ಈಸ್ ಬೇಸಿಕಲಿ ಮಕ್ಕಳಿಗೆ, ಹೆಲ್ತ್ಗೆ, ಇನ್ಶೂರೆನ್ಸ್ಗೆ ಆಗ್ತಕ್ಕಂಥ ಇವೆಲ್ಲ ಸೇರಿಸಿದ್ರೆ ಒಂದು ಮಿನಿಮಮ್ ವೇಜಸ್ಗೆ ಎಷ್ಟು ಖರ್ಚಾಗುತ್ತೆ ಅಂತಕ್ಕಂಥದ್ದು ಒಂದು ನಮ್ಮ ಇಲಾಖೆ ನಾವು ಮಾಡಿರ್ತಕ್ಕಂಥದ್ರಲ್ಲಿ ಸುಮಾರು 23,000ವರೆಗೆ ಬರ್ಬೋದು ಅಂತಕ್ಕಂಥದ್ದು ಒಂದು ಅಂಶ ಇವತ್ತು ಪಬ್ಲಿಕ್ನಲ್ಲಿ ಇದೆ. ಸೊ ಮಿನಿಮಮ್ ವೇಜಸ್ ಅಂತಕ್ಕಂಥದ್ದು ಕಡ್ಡಾಯವಾಗಿ ಒಬ್ಬ ಕನಿಷ್ಠ ವೇತನ ಕೊಡ್ಲಿಕ್ಕೆ ಇವತ್ತೇನು ಹೊಸದಾಗಿ ನಾವು ಇದು ಪ್ರಾರಂಭ ಮಾಡಿದ್ವಿ. ಅದಕ್ಕೆ ಬಹಳಷ್ಟು ಸಾವಿರಾರು ಗಟ್ಟಲೆ ಅರ್ಜಿಗಳು ವಿರುದ್ಧವಾಗಿ ಕೂಡ ಇದಾವೆ. ಇಂಡಸ್ಟ್ರಿಗಳಿಗೆ ಅನುಕೂಲ ಆಗ್ತಾ ಇಲ್ಲ ಅಂತಕ್ಕಂಥದ್ದು ವಾದ ಇದೆ. ಅದು ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ನಮಗೆ ಮಿನಿಮಮ್ ವೇಜಸ್ ಬೋರ್ಡ್ ಇದೆ, ಸೆಟ್ಲ್ ಆಗುತ್ತೆ. ಅದ್ರ ಮುಂದೆ ಅದ್ರ ಬಗ್ಗೆ ಚರ್ಚೆ ಮಾಡಿ ನಾವು ಪ್ರಮುಖವಾದಂತ ತೀರ್ಪು ಏನೋ ಒಂದು ಡಿಸಿಷನ್ ಅನ್ನು ತಗೊಳ್ತೀವಿ. ಆದ್ರೆ ಮಿನಿಮಮ್ ವೇಜಸ್ ಅಂತಕ್ಕಂಥ ಕಾನ್ಸೆಪ್ಟ್ ಏನಿದೆ ಎವ್ರಿ 5 years ರಿವೈಸ್ ಆಗಬೇಕದು. ಅಂದ್ರೆ 2010ನೇ ಇಸ್ವಿನಲ್ಲಿ ಇರ್ತಕ್ಕಂಥ ಒಬ್ಬನಿಗೆ ಸ್ಯಾಲರಿ 10,000 ಇದ್ರೆ ಅಲ್ಲಿಂದ ನಾವು ಇನ್ಫ್ಲೇಷನ್ ರೇಟ್ ಕನ್ಸಿಡರ್ ಮಾಡಿದ್ರೆ ಇವತ್ತು 208% ಇನ್ಫ್ಲೇಷನ್ ರೇಟ್ ಜಾಸ್ತಿ ಆಗಿದೆ. ಅಂದ್ರೆ 10 ವರ್ಷದಿಂದ ಅವನೇನು ಸಾಮಾನನ್ನು ಖರೀದಿ ಮಾಡ್ತಾ ಇದ್ದ ಆ ದುಡ್ಡಿನಲ್ಲಿ ಇವತ್ತಿಗೆ ಅವನಿಗೆ ಕನಿಷ್ಠ 22,000 ರೂಪಾಯಿ ಬೇಕು ಅಂತಕ್ಕಂಥದ್ದು ಅದು ಸ್ಟ್ಯಾಟಿಸ್ಟಿಕ್ಸ್ ಇದೆ. ಇದನ್ನೆಲ್ಲ ಕನ್ಸಿಡರ್ ಮಾಡಿರ್ತಕ್ಕಂಥದ್ದು ಅದು ಮೊದಲನೇದು. ಎರಡನೇದು ನಾವೇನು ಗಿಗ್ ಬಿಲ್ ಅಂತಂದಿದ್ವಿ ರೀಸೆಂಟ್ ಆಗಿ, ಗಿಗ್ ಬಿಲ್ ಜೊತೆಗೆ ಒಂದು ಸಿನಿ ಬಿಲ್ ಅಂತಂದ್ವಿ, ಅದ್ರ ಜೊತೆಗೆ ಟ್ರಾನ್ಸ್ಪೋರ್ಟ್ ಬಿಲ್ ಅನ್ನು ಮಾಡಿದ್ವಿ, ಟ್ರಾನ್ಸ್ಪೋರ್ಟ್ ಬೋರ್ಡ್ ಮಾಡಿದ್ವಿ. ಟ್ರಾನ್ಸ್ಪೋರ್ಟ್ ಬೋರ್ಡ್ ಮಾಡ್ತಕ್ಕಂಥ ಉದ್ದೇಶ ಏನು, ಈ ಅನ್ಆರ್ಗನೈಸ್ ಸೆಕ್ಟರ್ ನಲ್ಲಿ ಇವತ್ತೆಲ್ಲರೂ ಯಾರು ಆಟೋ ರಿಕ್ಷಾ ಡ್ರೈವರ್ಗಳಿದ್ದಾರೆ, ಬಸ್ ಡ್ರೈವರ್ಗಳಿದ್ದಾರೆ, ಸಿವಿಲ್ ಟ್ರಕ್ ಡ್ರೈವರ್ಸ್ಗಳಿದ್ದಾರೆ, ಆಮೇಲೆ ಪೇಂಟಿಂಗ್ ಇಂಡಸ್ಟ್ರಿನಲ್ಲಿ ಅಂದ್ರೆ ಆಟೋಮೇಟಿವ್ ಸ್ಪೇಸ್ ನಲ್ಲಿ ಇರ್ತಕ್ಕಂಥ ಪೇಂಟಿಂಗ್ ಇಂಡಸ್ಟ್ರಿ ಇರ್ಬೋದು, ಬಾಡಿ ಬಿಲ್ಡಿಂಗ್ ಇರ್ಬೋದು, ಪಂಚರ್ ಹಾಕರ್ ಇರ್ಬೋದು, ಗ್ಯಾರೇಜ್ ನಲ್ಲಿ ಕೆಲಸ ಮಾಡ್ತಕ್ಕಂಥ ಇರ್ಬೋದು, ಅಥವಾ ನಿಮ್ ಶೋರೂಮ್ ನಲ್ಲಿ ಕೆಲಸ ಮಾಡ್ತಕ್ಕಂಥ ಇರ್ಬೋದು, ಅವರೆಲ್ಲರಿಗೆ ಒಂದು ಸಮರ್ಪಕವಾದಂತಹ ಸೋಷಿಯಲ್ ಸೆಕ್ಯೂರಿಟಿ ಅವ್ರಿಗೆ ಕೊಡಬೇಕನ್ನೋದಕ್ಕೆ ಈ ಟ್ರಾನ್ಸ್ಪೋರ್ಟ್ ಬೋರ್ಡ್ ಮಾಡಿದೀವಿ. ಈ ಟ್ರಾನ್ಸ್ಪೋರ್ಟ್ ಬೋರ್ಡ್ ಮುಖಾಂತರ ಸುಮಾರು ಒಂದು 20-25 ಲಕ್ಷ ಜನಕ್ಕೆ ನೇರವಾಗಿ ಅನುಕೂಲ ಆಗ್ತಕ್ಕಂಥ ಇದು ಒಂದು ಟ್ರಾನ್ಸ್ಪೋರ್ಟ್ ಬೋರ್ಡ್, ಟ್ರಾನ್ಸ್ಪೋರ್ಟ್ ಬಿಲ್. ಗಿಗ್ ಬಿಲ್ ಅದೇ ರೀತಿಯಾಗಿ ಯಾರು ಸ್ವಿಗ್ಗಿ, ಝೊಮ್ಯಾಟೊ, ಈ ಅಗ್ರಿಗೇಟರ್ಸ್ ಈ ಪ್ಲಾಟ್ಫಾರ್ಮ್ ನಲ್ಲಿ ಆ ಪ್ಲಾಟ್ಫಾರ್ಮ್ ಮುಖಾಂತರ ನೀವೇನು ಆರ್ಡರ್ ಮಾಡ್ತೀರಿ ಮನೆಗೆ ತಂದು ಡೆಲಿವರಿ ರಾತ್ರಿ ಆಗಲಿ ಹಗಲಾಗ್ಲಿ ಬಿಸಿಲಾಗಿರ್ಲಿ ಮಳೆಗಾಲದಲ್ಲಿ ತಂದು ಕೊಡ್ತಾರೆ, ಇವರಿಗೆ ಗಿಗ್ ವರ್ಕ್ ಅಂತ ಕನ್ಸಿಡರ್ ಮಾಡ್ತೀವಿ. ಇವರಿಗೆ ಸಮರ್ಪಕವಾದಂತ ಮೊನ್ನೆ ಬಿಲ್ಲು ಅಸೆಂಬ್ಲಿಯಲ್ಲಿ ಕೂಡ ಪಾಸ್ ಆಯಿತು. ಹಂಗಾಗಿ ಇವತ್ತು ಆ ಗಿಗ್ ಬಿಲ್ ನ ಬೋರ್ಡ್ ಕೂಡ ನಾವು ಪ್ರಾರಂಭ ಮಾಡ್ತಾ ಇದೀವಿ, ರೂಲ್ಸ್ ಕೂಡ ಫ್ರೇಮ್ ಮಾಡ್ತಾ ಇದೀವಿ. ಇದು ಒನ್ ಆಫ್ ಇಟ್ಸ್ ಕೈಂಡ್ ಇನ್ ಇಂಡಿಯಾ. ಸೊ ಮೊದಲನೇ ಬಾರಿಗೆ ಈ ಬಿಲ್ ಅನ್ನ ನಾವು ಕರ್ನಾಟಕ ರಾಜ್ಯದಲ್ಲಿ ಇವತ್ತು ಏನು ಇಂಪ್ಲಿಮೆಂಟ್ ಮಾಡಿದೀವಿ. ಇಟ್ಸ್ ಒನ್ ಆಫ್ ಇಟ್ಸ್ ಕೈಂಡ್ ಇನ್ ಇಂಡಿಯಾ. ಸೊ ಮುಂದೆ ಬರ್ತಕ್ಕಂಥಗಳಲ್ಲಿ ಸುಮಾರು 5 ಲಕ್ಷಕ್ಕೂ ಹೆಚ್ಚು ಏನು ಗಿಗ್ ವರ್ಕರ್ಸ್ ಇದ್ದಾರೆ ಇವರಿಗೆ ಅನುಕೂಲ ಆಗ್ತಕ್ಕಂಥದ್ದು ನಾವು ಮಾಡ್ತಕ್ಕಂಥ ಈ ಒಂದು ಕಾರ್ಯಕ್ರಮ ಇದೆ. ಸಿನಿ ಬಿಲ್ ಕೂಡ ವಿಭಿನ್ನವಾದಂತಹ ಸಿನಿ ಬಿಲ್ ಇದು, ಎಲ್ಲಿ ಬಹಳಷ್ಟು ಸ್ಟೇಟ್ ನಲ್ಲಿ ಎಲ್ಲಿ ನೀವು ಕಾಣಲ್ಲ. ನಾವೇನು ಸಿನಿ ಬಿಲ್ ಅಂತಂದ್ರೆ